ಮಾಡಿದ್ದು, ಹಾಲು ಉತ್ಪಾದಕರಿಗೆ ರೇಟನ್ನು ಜಾಸ್ತಿ ಮಾಡಿದ್ದು. ಇವತ್ತು 14 ಒಕ್ಕೂಟಗಳಲ್ಲಿ ಅತಿ ಹೆಚ್ಚಿನ ರೇಟ್ ಯಾರು ಕೊಡ್ತಾವ್ರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ 2 ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ ನಾವು, ನಿಮ್ಗೆಲ್ಲ ಗೊತ್ತಿರುತ್ತವ್ರೆ. ಅದ್ರ ಜೊತೆಗೆ ಇನ್ನೊಂದು ಯೋಜನೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ತರಲಿಲ್ಲ, ನಮ್ಮ ಆಡಳಿತ ಮಾಡಿ ನಾವು ತೀರ್ಮಾನ ತಗೊಂಡಿದ್ದು. ಮೇವು ಸಿಗ್ತಾ ಇರ್ಲಿಲ್ಲ, ಹಸಿರು ಮೇವು ಬೆಳೆಯುತ್ತಾ ಒಂದು ಯೋಜನೆ ಕಾರ್ಯಕ್ರಮ ತರಬೇಕು ಅಂತೇಳಿ ಪ್ರತಿಯೊಬ್ಬ ರೈತ, ಯಾವ ರೈತರಿಗೆ ನೀರಿರ್ತದೆ ಭೂಮಿ ಇರ್ತದೆ ಅಂತ ರೈತ 1 ಎಕರೆ ಮೇವು ಬೆಳೆದ್ರೆ ಹಸಿರು ಮೇವು 3,000 ರೂಪಾಯಿ ಪ್ರೋತ್ಸಾಹನ ಕೊಡೋದು ಮತ್ತೆ ಬೀಜ ಕೊಡೋದು ತಗೊಂಡಂತ ತೀರ್ಮಾನ. ಉದ್ದೇಶ, ಒಬ್ಬ ರೈತನ ಹತ್ರ ನೀರು ಮತ್ತೆ ಭೂಮಿ ಇರ್ತದೆ, ಇನ್ನೊಬ್ಬ ರೈತ ಹಸು ಇರ್ತದೆ, ನೀರು ಮತ್ತೆ ಭೂಮಿ ಇರಲ್ಲ. ಆದ್ರೆ ಇವನು ಮೇವು ಬೆಳೆದ್ರೆ ಅವನ್ ಮಾರ್ಕೊಬಹುದು, ಅವನ್ಗೆ ಹಸಿರು ಮೇವು ಸಿಗ್ತದೆ ಅನ್ನೋ ಉದ್ದೇಶದಿಂದ ನಾವೊಂದು ಕಾರ್ಯಕ್ರಮ ಕೊಟ್ವಿ. 3,000 ರೂಪಾಯಿ 1 ಎಕರೆಗೆ ಬೀಜ ಫ್ರೀ ಅಂತ. ಅದರಲ್ಲಿ ಅದು ಹೆಚ್ಚಿಗೆ ಅನುಕೂಲ ಪಡ್ಕೊಂಡು ನಮ್ಮ 2 ಜಿಲ್ಲೆ ಕೂಡ. ಅದು ಒಂದು ಕಾರಣ, ಹಾಲು ಉತ್ಪನ್ನ ಹೆಚ್ಚಿಗೆ ಆಗೋದಿಲ್ಲ, ಹಾಲು ರೇಟು, ಹಸಿರು ಮೇವು ಬೆಳೆ ಕೊಟ್ಟಂತ ಕಾರ್ಯಕ್ರಮಗಳು. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಹಸುಗಳಿಗೆ ಇನ್ಸೂರೆನ್ಸ್ ಕೊಡಂತವ್ರು 1 ವರ್ಷಕ್ಕೆ ನಿಮ್ಗೆ ಒಂದೇ ಸಾರಿ ಅವಕಾಶ ಇಟ್ಟಿದ್ದು ಇನ್ಸೂರೆನ್ಸ್ ಕಟ್ಟೋದಕ್ಕೆ. ಅದೆಷ್ಟು ಬರ್ತಾ ಇತ್ತು? ನನ್ನ ಪ್ರಕಾರ 35,000-40,000 ರೂಪಾಯಿ ಬರ್ತಾ ಇತ್ತು ಇನ್ಸೂರೆನ್ಸ್ 1 ವರ್ಷಕ್ಕೆ ಒಂದೇ ಸಾರಿ. ಮಧ್ಯದಲ್ಲಿ ಎಲ್ಲಾದ್ರೂ ನೀವು ಹಸು ತಗೊಂಬಂದ್ರೆ ಹಸುಗೂ ಇನ್ಸೂರೆನ್ಸ್ ಇರ್ತಾ ಇರ್ಲಿಲ್ಲ, ಏನೋ ಸತ್ತೋದ್ರೆ ಅವ್ನು ಮತ್ತೆ ಹಸು ತಗೊಳಕ್ ಆಗ್ತಾ ಇರ್ಲಿಲ್ಲ. ಅದನ್ನ ನಮ್ಮ ಆಡಳಿತ ಮಾಡಿ ತಗೊಂಡ ತೀರ್ಮಾನ 1 ವರ್ಷಕ್ಕೆ 2 ಸಾರಿ ಇನ್ಸೂರೆನ್ಸ್ ಕೊಟ್ಟೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಹಸುವಿನ ಸತ್ತೋದ್ರೆ 15 ದಿವಸದಲ್ಲಿ ಕಡಿಮೆ 1 ತಿಂಗಳ ಒಳಗಡೆ ಅವ್ರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕು. 70,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ತಗೊಂಡು ಆ 70,000 ರೂಪಾಯಿ ಹಸು ಬರೋದಕ್ಕೆ ಕೊಟ್ಟಂತವ್ರು ಸುಮಾರು ಜನ ಹಸು ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ತಕ್ಷಣ ಹಸು ತಗೊಂಡಂತ ಒಂದು ಕಾರ್ಯಕ್ರಮ ಅದು ಕೊಟ್ಟಿದ್ದು ಕೂಡ. ಇಂಥ ಯೋಜನೆ ಸುಮಾರು ಕಾರ್ಯಕ್ರಮಗಳನ್ನ ನಮ್ಮ ಆಡಳಿತ ಮಂಡಳಿಯಿಂದ ಕೊಟ್ಟಿದ್ದರಿಂದ ಇವತ್ತು ನಮ್ಮ ಒಕ್ಕೂಟದಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದಕರು ಇದ್ದಾರೆ.